ಪ್ರಿಯ ಮಿತ್ರರೇ, ಇಂದಿನ ದಿನಗಳನ್ನ ನಿನ್ನೆಯ ಚಿಂತೆಯಲ್ಲಿ ಹಾಳು ಮಾಡದೆ ಮನಸ್ಸಿಟ್ಟು ಕೆಲಸ ಮಾಡಿದರೆ ಅಸಾಧ್ಯವಾದದ್ದನ್ನ ಸಾಧ್ಯವಾಗಿಸಿಕೊಳ್ಳಬಹುದು. ಬದುಕಿನಲ್ಲಿ ಗೆಲುವು ಮತ್ತು ಸೋಲು ಎಂಬ ಪದಗಳ ಬಗ್ಗೆ ಅತಿಯಾಗಿ ಚಿಂತಿಸಲು ಹೋಗಬಾರದು. ಜೀವನವೆನ್ನುವುದು ಒಂದು ಅನುಭವದ ಹೋರಾಟವಾಗಿರುವುದು. ಈ ಪರಿಯ ಅನುಭವವು ಜೀವನ ಪೂರ್ತಿ ನಡೆಯಲ್ಪಡುವುದರಿಂದ ಗೆಲುವು ಮತ್ತು ಸೋಲಿನ ಬಗ್ಗೆ ನಾವು ಹೆಚ್ಚಾಗಿ ವಿಷಾದ ಪಡಬಾರದು. ನಿನ್ನ ಪರಿಶ್ರಮವನ್ನ ನೀನು ನಂಬು, ಅದೃಷ್ಟವನ್ನ ನಂಬಬೇಡ. ನಿನ್ನನ್ನ ನೀನು ನಂಬು, ಬೇರೆಯವರನ್ನ ನಂಬಲು ಹೋಗಬೇಡ. ನಿನ್ನ ಶ್ರಮವನ್ನ ನೀನು ನಂಬು, ಅದೃಷ್ಟದ ರೇಖೆಗಳನ್ನ ಎಂದಿಗೂ ನಂಬಲೇಬೇಡ. ಜೀವನದ ಎತ್ತರಕ್ಕೆ ಏರಲು ಬಯಸುವಂತಹ ವ್ಯಕ್ತಿ ಏಣಿ ಕಟ್ಟುವಂತಹ ಕೆಲಸದಲ್ಲಿ ನಿರತನಾಗಿರುತ್ತಾನೆ, ಇನ್ನೊಬ್ಬರ ಏಳಿಗೆಗೆ ಕಲ್ಲು ಹಾಕುವುದರಲ್ಲಿ ಅಲ್ಲ. ಹಾಗಾಗಿ ನಾವು ಜೀವನದಲ್ಲಿ ಎತ್ತರಕ್ಕೆ ಏರಲು ಬೇಕಾಗಿರುವುದರ ಬಗ್ಗೆ ಯೋಚನೆಯನ್ನ ಮಾಡಬೇಕೇ ವಿನಃ ಇನ್ನೊಬ್ಬರ ಏಳಿಗೆಯನ್ನ ಸಹಿಸಿಕೊಳ್ಳದೆ ಇನ್ನೊಬ್ಬರನ್ನ ದ್ವೇಷಿಸುವ ಉದ್ದೇಶದಿಂದ ಅಲ್ಲ. ಬದುಕಿನ ಸೂತ್ರ ಕೇಳಿದರೆ ಏನು ಹೇಳಬೇಡಿ, ಕಷ್ಟ ಬಂದರೆ ಹೆದರಬೇಡಿ, ಬೆಲೆ ಇರದ ಕಡೆ ಕಾಲನ್ನ ಇಡಲೇಬೇಡಿ. ಬಣ್ಣ ಬದಲಾಯಿಸುವವರ ಸಂಘವನ್ನ ಜೀವನದಲ್ಲಿ ಎಂದಿಗೂ ಮಾಡಲೇಬೇಡಿ. ನಮ್ಮ ಜೀವನಕ್ಕೆ ನಾವೇ ಎಲ್ಲ, ಬೇರೆಯವರು ನೆಪ ಮಾತ್ರ. ಹಾಗಾಗಿ ನಾವು ಜೀವನದಲ್ಲಿ ಏನೇ ಸಂಪಾದನೆ ಮಾಡಿದರೂ ಅದು ನಮ್ಮಿಂದಲೇ, ಬೇರೆಯವರಿಂದ ಅಲ್ಲ. ಕರ್ಮ, ನೀನು ಒಬ್ಬರಿಗೆ ಏನನ್ನ ಬಯಸುತ್ತೀಯೋ ಅದನ್ನೇ ನಿನಗೆ ವಾಪಸ್ಸು ಕೊಡಲು ಬಯಸುತ್ತದೆ. ಆದ್ದರಿಂದ ಬಯಸುವುದಾದರೆ ಒಳ್ಳೆಯದನ್ನೇ ಬಯಸಿ. ಒಂದು ವೇಳೆ ನೀವು ಇತರರ ಬಗ್ಗೆ ಕೆಟ್ಟದ್ದನ್ನ ಬಯಸಿದರೆ ಕರ್ಮವು ನಿಮಗೆ ಕೆಟ್ಟದ್ದನ್ನೇ ಬಯಸುತ್ತಾ ಇರುತ್ತದೆ. ಹಾಗಾಗಿ ಒಳ್ಳೆಯದನ್ನ ಬಯಸಿ, ನಿಮಗೂ ಕೂಡ ಒಳ್ಳೆಯದನ್ನ ಕರ್ಮವು ಬಯಸುತ್ತದೆ. ಪಾಪದ ಕೊಡ ತುಂಬುವವರೆಗೂ ಅಷ್ಟೇ ಹೋರಾಟ, ಅದಾದ ಬಳಿಕ ಪಾಪಕ್ಕಿದೆ ಕರ್ಮದ ಆಟ. ಜೀವನ ಗೋಣಿಚೀಲ ಇದ್ದಂತೆ, ಚೆನ್ನಾಗಿದ್ದಾಗ ಎಲ್ಲವನ್ನ ಏರಿ ಅಟ್ಟಕ್ಕೇರಿಸುವವರು, ಅಲ್ಲಲ್ಲಿ ಹರಿದಾಗ ಕಾಲಡಿಗೆ ಹಾಕುವವರು. ನೀನು ಕೊಡುವಷ್ಟು ಬೆಳೆಯದಿದ್ದರೂ ಪರವಾಗಿಲ್ಲ, ಆದರೆ ಇರುವುದರಲ್ಲಿ ಹಂಚಿ ತಿನ್ನುವಷ್ಟು ಮನಸ್ಸು ನಿನ್ನಲ್ಲಿದ್ದರೆ ನಿನಗೆ ಸಾಕೆನ್ನುವಷ್ಟು ಆ ಪರಮಾತ್ಮನೇ ನೀಡುತ್ತಾನೆ. ಇದನ್ನು ಎಂದಿಗೂ ಜೀವನದಲ್ಲಿ ಮರೆಯಲೇಬೇಡ. ಈ ಭೂಮಿಯ ಋಣ ಮುಗಿದಿಲ್ಲ ಎಂದಾದರೆ, ಇಂತಹ ರೋಗ ಬಂದು ನನಗೆ ಏನೂ ಆಗುವುದಿಲ್ಲ, ಋಣ ಮುಗಿಯಿತು ಎಂದಾದರೆ ಎಂತಹ ಎತ್ತರಕ್ಕೆ ಏರಿದಂತಹ ಹಣ ರಾಶಿಯನ್ನ ಸುರಿದರೂ ನಾವು ಉಳಿಯಲು ಸಾಧ್ಯವೇ ಆಗುವುದಿಲ್ಲ. ವಾದವಿರುವಂತಹ ಮಾತುಗಳಿಗಿಂತ ಸ್ವಾದ ಇರುವಂತಹ ಮೌನವೇ ಉತ್ತಮ. ಬೇಗ ಬದಲಾಗು, ಇಲ್ಲ ಆದಷ್ಟು ಬೇಗ ಬಲಿಯಾಗುವೆ. ಜನ ಸಂದಣಿಯಲ್ಲಿ ನಿಲ್ಲುವುದು ಸುಲಭ, ಆದರೆ ಒಂಟಿಯಾಗಿ ನಿಲ್ಲಲು ಧೈರ್ಯ ಇರಬೇಕು. ಮೌನವಾಗಿದ್ದಷ್ಟು ಒಳ್ಳೆಯವರಾಗಿರುತ್ತೀರಿ. ಮನುಷ್ಯನನ್ನ ಮನುಷ್ಯನಿಂದ ಬೇರ್ಪಡಿಸುವುದು ಒಂದು ನಾಲಿಗೆ, ಮತ್ತೊಂದು ಹಣ ಮಾತ್ರ. ಒಮ್ಮೆ ನಾರದ ಋಷಿಗಳು ಕೃಷ್ಣನನ್ನ ಕೇಳಿದರಂತೆ, ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಯಾಕೆ ಎಂದು. ಆಗ ಕೃಷ್ಣನು ಮುಗುಳ್ನಗುತ್ತಾ ಉತ್ತರವನ್ನ ಹೇಳಿದನಂತೆ, ಸುಖ ಎನ್ನುವುದು ಎಲ್ಲರ ಬಳಿಯೂ ಕೂಡ ಇದೆ, ಆದರೆ ಎಲ್ಲರೂ ಬೇರೆಯವರ ಸಂತೋಷಗಳಿಗೋಸ್ಕರ ದುಃಖದಲ್ಲಿ ಇದ್ದಾರೆ ಅಷ್ಟೇ ಎಂದು. ನಿನ್ನ ಜೀವನದಲ್ಲಿ ಕೆಲವರು ಆಟ ಆಡುತ್ತಿದ್ದಾರೆ ಅಂತ ಗೊತ್ತಾದರೂ ಚಿಂತೆ ಪಡಬೇಕಾಗಿಲ್ಲ. ಏಕೆಂದರೆ ಭಗವಂತನ ಆಟ ಶುರುವಾದಾಗ ಅವರ ಸರ್ವನಾಶವಾಗಿ ಹೋಗುತ್ತಾರೆ. ಅದನ್ನು ತಲುಪಿಸಲು ಅಥವಾ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವೇ ಇಲ್ಲ. ನಾಲಿಗೆಗೆ ಮೂಳೆಗಳಿಲ್ಲ, ಆದರೆ ಅದು ಹೃದಯವನ್ನ ಮುರಿಯುವಷ್ಟು ಬಲಶಾಲಿಯಾಗಿರುತ್ತದೆ. ಆದ್ದರಿಂದ ನಿಮ್ಮ ಮಾತಿನಲ್ಲಿ ಜಾಗರೂಕರಾಗಿರಿ.
ಅದೆಷ್ಟೇ ಕಷ್ಟಗಳು ಬಂದರೂ ಧೈರ್ಯ ಕಳೆದುಕೊಳ್ಳಬಾರದು. ಉದುರಿದ ಎಲೆಗಳು ಎಂದಿಗೂ ಬೇರನ್ನ ಅಲುಗಾಡಿಸಲು ಸಾಧ್ಯವೇ ಇಲ್ಲ. ನೀವು ಸ್ವಾರ್ಥದಿಂದ ಸಂಬಂಧಗಳನ್ನು ಕಟ್ಟಲು ಎಷ್ಟೇ ಪ್ರಯತ್ನಿಸಿದರೂ ಅವು ಎಂದಿಗೂ ಕೆಲಸ ಮಾಡುವುದಿಲ್ಲ. ಹಾಗೆಯೇ ಪ್ರೀತಿಯಿಂದ ಕಟ್ಟಿದಂತಹ ಸಂಬಂಧಗಳನ್ನು ನೀವು ಎಷ್ಟೇ ಮುರಿಯಲು ಪ್ರಯತ್ನಿಸಿದರೂ ಅವು ಎಂದಿಗೂ ಕೂಡ ಮುರಿಯುವುದೇ ಇಲ್ಲ. ನಿಮ್ಮ ಮಾತಿಗೆ ಅರ್ಥ ಬರುವುದು ನಮ್ಮ ನಡವಳಿಕೆಯಿಂದ. ಅತಿ ದೊಡ್ಡ ಶತ್ರು ಕೂಡ ಆಲೋಚನೆಗಳು ತುಂಬಿರುವ ನಿನ್ನ ತಲೆ. ತಪ್ಪುಗಳು, ಸೋಲುಗಳು, ಅವಮಾನಗಳು, ತಿರಸ್ಕಾರಗಳು ಇವೆಲ್ಲವೂ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳು. ಯಾವ ವ್ಯಕ್ತಿಯೂ ಈ ಅನುಭವದಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ ಎನ್ನುವುದನ್ನು ಜೀವನದಲ್ಲಿ ಮರೆಯಲೇಬೇಡ. ನಿನ್ನ ಗುರಿಯನ್ನ ಸಾಧಿಸಲು ಹೊರಟಾಗ ತುಂಬ ಜನ ಕೆಣಕುತ್ತಾರೆ. ಅವರವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ನೀನು ನಿನ್ನ ಗುರಿಯನ್ನ ಸಾಧಿಸಿ ತೋರಿಸು. ನಂತರ ನಿನ್ನ ಗುರಿಯನ್ನ ಅವರು ಕೆಣಕುತ್ತಾರೆ. ಪಾಠವನ್ನ ಹೇಳಿಕೊಡುವಂತಹ ಪುಸ್ತಕ ಓದುತ್ತಿದ್ದಾಗ ನಿದ್ದೆ ಬರಿಸುತ್ತದೆ. ಪಾಠ ಕಲಿಸುವ ಬದುಕು ಕಲಿಯುತ್ತಿದ್ದಾಗ ನಿದ್ದೆ ಕೆಡಿಸುತ್ತದೆ. ಕರ್ಮವು ಯಾವಾಗಲೂ ತನ್ನ ವಿಳಾಸವನ್ನ ಮರೆಯುವುದೇ ಇಲ್ಲ. ಸರಿಯಾದ ಸಮಯಕ್ಕೆ ಸೂಕ್ತ ರೀತಿಯ ಸ್ಥಳಕ್ಕೆ ತಲುಪಿಯೇ ತಲುಪುತ್ತದೆ. ಅನಂತರೂಪಿ ಭಗವಂತನ ಕೋಪಕ್ಕೆ ತುದಿ ಬುಡವಿಲ್ಲ. ಸಮಸ್ತ ಜಗದ ಸ್ವಾಮಿ ಭಗವಂತ. ಅಣುವಿನ ಅಣು ಕೂಡ ಅವನೇ. ಮಹಾತುಮಾಯ ಕೂಡ ಹೌದು. ಭಗವಂತನ ಈ ರೂಪವನ್ನ ಧ್ಯಾನದಲ್ಲಿ ಕಾಣುವುದು ಬಹಳ ಕಷ್ಟ. ಕಲಿಯುಗದಲ್ಲಿ ಯಾರ ಶಾಪವೂ ಯಾರನ್ನ ತಟ್ಟುವುದಿಲ್ಲ. ಅವರವರು ಮಾಡಿದ ಕರ್ಮವೇ ಅವರನ್ನ ತಟ್ಟುತ್ತದೆ. ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಗೆ ಮೋಸ ಮಾಡುತ್ತಾರೆಯೋ ಅವರ ಮೋಸಕ್ಕೆ ಸಮಯವೇ ತಕ್ಕ ರೀತಿಯ ಪಾಠವನ್ನು ಒಂದು ದಿನ ಕಲಿಸುತ್ತದೆ. ಅವಶ್ಯಕತೆ ಇದ್ದಾಗ ಇಷ್ಟ ಆಗುತ್ತೇವೆ, ಅವಶ್ಯಕತೆ ಇಲ್ಲದಿದ್ದಾಗ ಕಷ್ಟ ಆಗುತ್ತೇವೆ. ಯಾರು ಯಾರನ್ನ ಉದ್ಧಾರ ಮಾಡಲು ಸಾಧ್ಯವೇ ಇಲ್ಲ. ಯಾರು ಯಾರನ್ನು ಕೂಡ ಹಾಳು ಮಾಡಲು ಸಾಧ್ಯವೇ ಇಲ್ಲ. ಅವರವರ ಯೋಚನೆಗಳೇ ಅವರವರ ಉದ್ಧಾರಕ್ಕೆ ಅಥವಾ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗಿರುತ್ತದೆ. ಕಣ್ಣೊರೆಸಿ ನೋಡಿಕೊಂಡು ಹೆಜ್ಜೆಯನ್ನು ಇಡಬೇಕಾಗುತ್ತದೆ. ವಸ್ತ್ರದಲ್ಲಿ ಸೂಸಿ ನೀರು ಕುಡಿಯಬೇಕು. ಯಾವುದೇ ವಿಷಯದ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡು ನಂತರ ಮಾತನಾಡುವುದನ್ನು ಕಲಿಯಬೇಕು. ಮನಸ್ಸಿಗೆ ಒಪ್ಪಿಗೆ ಇರುವ ಕೆಲಸವನ್ನೇ ಮಾಡಬೇಕು. ಕೋಪ ಎನ್ನುವುದು ತಕ್ಷಣಕ್ಕೆ ಎಲ್ಲರಿಗೂ ಬರುತ್ತದೆ. ಆದರೆ ತಾಳ್ಮೆ ಅನ್ನುವುದು ಬದುಕನ್ನು ಚೆನ್ನಾಗಿ ತಿಳಿದವನಿಗೆ, ಬದುಕನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನ ಬಳಿ ಮಾತ್ರವೇ ಇರುತ್ತದೆ. ಒಬ್ಬರನ್ನ ಹಿಂಬಾಲಿಸುವ ಭರದಲ್ಲಿ ನಾವು ಹಲವರನ್ನ ಕಳೆದುಕೊಳ್ಳುತ್ತೇವೆ. ಆದರೆ ಭಗವಂತನನ್ನ ಹಿಂಬಾಲಿಸಿದರೆ ಹಲವಾರು ಆತ್ಮೀಯರನ್ನ ಪಡೆದುಕೊಳ್ಳುತ್ತೇವೆ. ಜೀವನದಲ್ಲಿ ಬಣ್ಣಗಳು ಎಷ್ಟು ಮುಖ್ಯವೋ ಭಾವನೆಗಳು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಭಾವನೆಗಳಿಗೆ ಬೆಲೆಯನ್ನು ಕೊಡುವುದನ್ನು ಕಲಿತುಕೊಳ್ಳಿ. ವೈಫಲ್ಯಗಳನ್ನು ನೀವು ಆವರಿಸಿಕೊಳ್ಳಲು ಬಿಟ್ಟರೆ ನೀವು ನಿಮ್ಮ ಗುರಿಯನ್ನು ಎಂದಿಗೂ ಸಾಧಿಸಲು ಸಾಧ್ಯವಿಲ್ಲ. ನೋಯಿಸದಂತೆ ಮಾತನಾಡಬೇಕು. ಚಿಂತೆ ಮಾಡದೆ ವಿಚಾರವನ್ನು ಮಾಡಬೇಕು. ಛಲ ಬಿಡದೆ ಪ್ರಯತ್ನವನ್ನು ಮಾಡುವುದನ್ನು ಕಲಿಯಬೇಕು. ಆ ಪ್ರಯತ್ನದಿಂದಲೇ ನಿನ್ನ ಯಶಸ್ಸು ಎನ್ನುವುದನ್ನು ಎಂದಿಗೂ ಮರೆತು ಜೀವನವನ್ನು ಕಳೆಯಬಾರದು. ನೀವು ಯಾರಿಗೆ ತುಂಬ ಬೆಲೆ ಕೊಡುತ್ತೀರಿಯೋ ಅವರ ದೃಷ್ಟಿಯಲ್ಲಿ ನೀವು ತುಂಬ ಕೆಳಮಟ್ಟದಲ್ಲಿ ಇರುತ್ತೀರಾ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.